ಬಂಧುಗಳೇ ನಮಸ್ಕಾರಗಳು. ಒಂದು ಸತ್ಯವಾದ ಘಟನೆಯನ್ನ, ಮಗನ ಮತ್ತು ತಾಯಿ ಘಟನೆಯನ್ನ ತಮ್ಮೊಂದಿಗೆ ಹಂಚಿಕೊಳ್ಳ ಬಯಸ್ತಾ ಇದ್ದೇನೆ ಬಂಧುಗಳೇ. ಮನಸ್ಸು ಕಲಕುವಂತ ಒಂದು ಆ ಘಟನೆ, ಈ ಘಟನೆಯಿಂದ ನಾವೆಲ್ಲರೂ ಏನಪ್ಪಾ ಅಂದ್ರೆ ಕಣ್ಣು ತೆರೆದುಕೊಳ್ಳಬೇಕಾಗಿದೆ. ಒಂದು ಊರಲ್ಲಿ ಒಬ್ಬ ಮಗ ಮತ್ತು ತಾಯಿ ವಾಸ ಮಾಡ್ತಿರ್ತಾನೆ. ಅಪ್ಪ ಏನಪ್ಪಾ ತೀರ್ಕೊಂಡಿರ್ತಾನೆ. ತಾಯಿ ಬೇರೆಯವರ ಮನೆಯಲ್ಲಿ ಕೂಲಿ ಕೆಲಸವನ್ನು ಮಾಡಿಕೊಂಡು, ಬೀಡಿ ಕಟ್ಟುವ ಕೆಲಸವನ್ನು ಮಾಡಿಕೊಂಡು ವಾಸವಾಗಿರ್ತಾಳೆ. ಆ ಒಂದು ಸಂದರ್ಭದಲ್ಲಿ ಮಗನನ್ನು ದಿನ ಶಾಲೆಗೆ ಕರ್ಕೊಂಡು ಹೋಗ್ತಿರ್ತಾಳೆ. ಒಂದು ಸಲ ಏನಾಗ್ತಾ ಇದೆ ಅಂತಂದ್ರೆ, ಮಗ ತಾಯಿಗೆ ಕೇಳ್ತಾನೆ, ಅಮ್ಮ ನಿನ್ನ ಒಂದು ಕಣ್ಣು ಏಕೆ ಇಲ್ಲ ಅಂತ ಹೇಳಿದಾಗ, ಮಗನೇ ಆ ವಿಷಯವನ್ನು ನಾನು ನಿನಗೆ ಈಗ ಹೇಳೋದಿಲ್ಲ, ಮುಂದೆ ಸಂದರ್ಭ ಬಂದಾಗ ಹೇಳುತ್ತೇನಂತ ತಾಯಿ ಹೇಳ್ತಾ ಇದ್ದಾಳೆ. ಹೀಗೆ ಹೋಗ್ತಾ ಇದೆ. ಒಂದು ದಿನ ನೋಡಪ್ಪ, ಅಲ್ಲಿ ಎಲ್ಲ ಹುಡುಗರು, ಶಾಲೆಯಲ್ಲಿ ಇರ್ತಕ್ಕಂಥ ಹುಡುಗರು ಏನ್ ಮಾಡ್ತಾರಪ್ಪ ಅಂದ್ರೆ, ನಿಮ್ಮ ತಾಯಿಗೆ ಕಣ್ಣಿಲ್ಲ, ಆಕೆಯನ್ನ ಶಾಲೆ ಕರ್ಕೊಂಡ್ ಬರಬೇಡ ಅಂತೇಳಿ ಅಪಹಾಸ್ಯವನ್ನು ಮಾಡ್ತಾರೆ ಆ ಮಕ್ಕಳು. ಆ ಮಗ ಹೇಳ್ತಾನೆ, ನೀನು ನಾಳೆಯಿಂದ ನೀನು ಶಾಲೆಗೆ ಬರಬೇಡ, ನೀನು ಗೇಟಿನ ಹತ್ತಿರ ನನ್ನ ಬಿಟ್ಟು ಹೋಗು ಅಂತ ಹೇಳ್ತಾನೆ. ತಾಯಿಯ ಮನಸ್ಸು ಅಂತಂದ್ರೆ ಅದು ಸಮುದ್ರದಂತ ಮನಸ್ಸು, ನಿರ್ಮಲ ಮನಸ್ಸು. ಆಯ್ತಪ್ಪ, ನೀ ಹೇಳಿದ ಆಗ್ಲಿ ಅಂತಂದಾಗ ಹಾಗೆ ಹೋಗ್ತಾ ಮಗನು ಏನಪ್ಪಾ ಅಂದ್ರೆ ಕಾಲೇಜ್ ಮುಗಿತಾ ಇದೆ. ದೊಡ್ಡ ಏನಪ್ಪಾ ಅಂದ್ರೆ ಡಿಗ್ರಿ ಮುಗಿತಾ ಇದೆ. ಡಿಗ್ರಿ ಮುಗಿದು ಏನಪ್ಪಾ ಅಂದ್ರೆ ಅವನು ನೌಕರಿ ಮಾಡಲಿಕ್ಕೆ ಒಂದು ಏನಪ್ಪಾ ಡೆಲ್ಲಿಗೆ ಹೋಗ್ತಾ ಇದ್ದಾನೆ. ಅಲ್ಲೇ ನೌಕರಿ ಮಾಡ್ಕೋತ ಏನಪ್ಪಾ ಅಂದ್ರೆ ಹೋಗಿ ಏನಪ್ಪಾ ಅಂದ್ರೆ ಅಲ್ಲೇ ಒಬ್ಬ ಹೆಣ್ಣು ಮಗಳೊಂದಿಗೆ ಏನಪ್ಪಾ ಲಗ್ನ ಆಗ್ತಾನೆ. ತಾಯಿಗೆ ಹೇಳೋದಿಲ್ಲ, ಏನೂ ಇಲ್ಲ, ತಾಯಿಗೆ ಸಹಿತ ಹೇಳೋದಿಲ್ಲ. ಈ ಸಂದರ್ಭದಲ್ಲಿ ತಾಯಿ ಏನಪ್ಪಾ ಅಂದ್ರೆ, ನನ್ನ ಮಗ ಎಷ್ಟೋ ವರ್ಷಗಳವರೆಗೆ ಹೋಗಿದ್ದಾನೆ, ಡೆಲ್ಲಿಯಲ್ಲಿ ಇದ್ದಾನೆ, ಅವನು ಹೊಳ್ಳೆ ಬರಲಿಲ್ಲ, ಅವನ ಮುಖವನ್ನು ನೋಡಿ ಏನಪ್ಪಾ ನಾನು ಈ ಜೀವನವನ್ನು ಬಿಡಬೇಕು ಅಂತ ಹೇಳಿ ಡೆಲ್ಲಿ ಹೋಗ್ತಾಳೆ. ಎಲ್ಲಿ ಡೆಲ್ಲಿ ಇದೆ, ಅದು ಎಲ್ಲಿ ಯಾವ ಓಣ್ಯಾಗಿರ್ತಾನ ಅಂತ ಏನೇನು ಗೊತ್ತಿಲ್ಲ. ಆದ್ರೆ ತಾಯಿ ಏನಪ್ಪಾ ಡೆಲ್ಲಿ ಹೋಗ್ತಾಳೆ. ಹೋಗಿ ಏನಪ್ಪಾ ಅಂತಂದ್ರೆ ಎಲ್ಲಾ ಕಡೆ ತಿಂಗಳಾನುಗಟ್ಟಲೆ ಹುಡುಕಾಡ್ದಾಗ ಏನಪ್ಪಾ ಅಂದ್ರೆ ಅವನ ಮಗನ ಮನೆ ಸಿಗ್ತಾ ಇದೆ. ಮಗನ ಮನೆಗೆ ಹೋಗ್ತಾ ಇದ್ದಾಳೆ. ಆ ಮಗನ ಏನಪ್ಪಾ ಅಂದ್ರೆ ಹೆಂಡತಿ ಬಂದು ಏನ್ ಮಾಡ್ತಾಳಪ್ಪ ಅಂತಂದ್ರೆ, ಈ ಭಿಕ್ಷುಕಿ ಇಲ್ಲಾಕ್ ಬಂದಿ, ನೀನ ಹೋಗ್ ನಡಿ, ಏನ್ರಿ ನಿಮ್ಗೆ ಗೊತ್ತಾಗಂಗಿಲ್ಲ, ನಿಮ್ಗೆ ಎಲ್ಲಾ ಭಿಕ್ಷುನ್ ಮನೆಗೆ ಕರಿತೀರಲ್ರಿ ನೀವು ಅಂತ ಗಂಡಗೆ ಬೈತಾಳೆ. ಮಗ ನೋಡ್ತಾನೆ ತಾಯಿಯನ್ನ, ಆದ್ರೆ ಒಳಗೆ ಕರೆಯೋದಿಲ್ಲ. ಕಲ್ಲು ಮನಸ್ಸಿನಿಂದ ತಾಯಿ ಮರಳಿ ಏನಪ್ಪಾ ಅಂದ್ರೆ ಇದಕ್ಕೆ ಬರ್ತಾ ಇದ್ದಾಳೆ. ಮರಳಿ ತನ್ನ ಊರಿಗೆ ಬರ್ತಾ ಇದ್ದಾಳೆ. ಊರಲ್ಲಿ ಎಲ್ಲರೂ ಕೇಳ್ತಾರೆ, ಮಗ ಹೇಗಿದ್ದಾನೆ ಅಂತ ಕೇಳ್ತಾರೆ. ತಾಯಿ ಏನ್ ಹೇಳ್ತಾ ಇದ್ದೆ, ನನ್ನ ಮಗ ಬಹಳಷ್ಟು ಚೆನ್ನಾಗಿದ್ದಾನೆ ಅಂತ. ಒಂದು ಮರಕನ್ನ ಹೇಗೆ ಹೇಳಕ್ ಸಾಧ್ಯ ಇದೆ, ನನ್ನ ಮಗ ಹಿಂಗ್ ಮಾಡ್ಯ ಅಂತೇಳಿ ಮರ್ಯಾದೆ ಅಂತ ಇರ್ತೈತೆ ಅಂತೇಳಿ ತಾಯಿಯನ್ನ ಮುಚ್ಚಿಕೊಂಡು, ನನ್ನ ಮಗ ಬಾಳಿ ಚೆನ್ನಾಗಿದ್ದಾನಂತ ಹೇಳಿ ಹೇಳ್ತಾಳೆ. ಹೀಗೆ ಹೋಗ್ತಾ ಇದೆ. ಕೆಲವು ವರ್ಷಗಳ ನಂತರ ಏನಪ್ಪಾ ಅಂದ್ರೆ ತಾಯಿ ಜೀವನವನ್ನ ಕಳೀತಾ ಒಂತನ ತಾಯಿ ಏನಪ್ಪಾ ತೀರಿಕೊಂಡು ಬಿಡ್ತಾಳೆ. ತಾಯಿ ತೀರಿಕೊಂಡ ವಿಷಯವನ್ನ ಆ ಮಗನಿಗೆ ಹೇಳ್ತಾರೆ. ಮಗ ತಿಳಿದ್ರು ಸಹಿತ ತಾಯಿ ಏನಪ್ಪಾ ಮಣ್ಣಿಗೆ ಬರೋದಿಲ್ಲ. ಎಂತ ನೋಡಿ ವಿಚಿತ್ರ ನೋಡಿ. ಮಕ್ಕಳಿಗೆ ನಾವು ಚಿಕ್ಕವರಿಗೆ ಒಳ್ಳೆಯ ಸಂಸ್ಕಾರಗಳನ್ನು ಕೊಡ್ಬೇಕಂತ ಹೇಳ್ತಾರೆ. ಬರೋದಿಲ್ಲ, ಇದಕ್ಕೆ ಸಹಿತ ಮಣ್ಣಿಗೆ ಸಹಿತ ಬರೋದಿಲ್ಲ. ಕೆಲವೊಂದು ಸಂದರ್ಭದಲ್ಲಿ ಆಯ್ತು ಅಂತ ಹೇಳಿ ಅವನು ಒಂದ್ಸಲ ಏನಪ್ಪಾ ಬೆಂಗಳೂರಿಗೆ ಬಂದಿರ್ತಾನೆ. ಬೆಂಗಳೂರಿಗೆ ಬಂದ ಮೇಲೆ ಏನಪ್ಪಾ ಅಂತಂದ್ರೆ, ಅಲ್ಲಿ ಬಂದು ಏನಪ್ಪಾ ಅಂದ್ರ ತಾಯಿ ನೆನಪಾಗ್ತೈತಿ. ತಾಯಿ ಮನೆಗೆ ಬಂದು ಏನಪ್ಪಾ ಕೆಟ್ಟ ಗುಡಿಸಲು ಇರ್ತೈತಿ. ಗುಡಿಸಲು ಬಂದು ನೋಡ್ತಾನೆ, ಇಲ್ಲಪ್ಪ ನಿನ್ನ ತಾಯಿ ತೀರಿಕೊಂಡು 1 ತಿಂಗಳಾಯ್ತು, ನೀನು ಬರ್ಲಿಲ್ಲ ತಂದಾಗ ಏನಪ್ಪಾ ಅಂದ್ರ ಬರ್ಲಿಲ್ಲ, ನೀನು ಬಹಳಷ್ಟು ದುಃಖ ಪಟ್ಲು ಆಕೆ ಅಂತಂದಾಗ, ನೋಡಿ ನಾವ್ ಇಷ್ಟೆಲ್ಲ ಗಳಿಸ್ತೇವೆ, ಎಲ್ಲಾ ಮಾಡ್ತೇವೆ, ತಂದೆ ತಾಯಿ ನಮ್ನೆಲ್ಲ ಏನಪ್ಪಾ ಜೋಪಾನ ಮಾಡಿರ್ತಾರೆ. ಆದ್ರೆ ತಂದೆ ತಾಯಿ ನಾವು ನೋಡ್ಲಿಕ್ಕಂದ್ರೆ ಏನ್ ಮನುಷ್ಯರು, ನಾವು ಏನು ಸಮಾಜದಲ್ಲಿ ನಾವು ಏನಪ್ಪಾ ಅಂದ್ರೆ ಮನುಷ್ಯರಾಗ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾನೆ. ಆ ಒಂದು ಸಂದರ್ಭದಲ್ಲಿ ನೋಡಪ್ಪ, ನಿಮ್ಮ ನಿಮ್ಮ ತಾಯಿ ಸಾಯುವತ್ನಾಗ ಈ ಒಂದು ಚೀಟಿಯನ್ನ ಕೊಟ್ಟಿದ್ದಾಳೆಪ್ಪ, ಲೆಟರ್ನ ಕೊಟ್ಟಿದ್ದಾಳೆ ಅಂತ ಹೇಳಿದಾಗ, ಲೆಟರ್ನ ನೋಡ್ತಾನೆ. ಲೆಟರ್ ನೋಡಿ ಏನಪ್ಪಾ ಅಂದ್ರೆ ಕಣ್ಣೀರು ಹೋಗ್ತಾ ಇದ್ದಾವೆ. ಲೆಟರ್ನಲ್ಲಿ ಏನು ಬರೆದಿತ್ತಪ್ಪ ಅಂತಂದ್ರೆ, ನೋಡು ಮಗು, ನಿನ್ನನ್ನ 3 ನಿನ್ನನ್ನು ನಾನು ಶಾಲೆಗೆ ಏನಪ್ಪಾ ಅಂತ ಕರೆದುಕೊಂಡು ಹೋಗ್ತಾ ಇದ್ದೆ. ಹೋಗುವಂತ ಸಂದರ್ಭದಲ್ಲಿ ನಿನಗೇನಪ್ಪ ಆಕ್ಸಿಡೆಂಟ್ ಆಗಿ ನಿನ್ನ ಒಂದು ಬಲಗಣ್ಣು ಹೋಯ್ತು. ನಿನ್ನ ಬಲಗಣ್ಣ ನನ್ನ ಕೊಟ್ಟಿದ್ದು ನಾನೇ ಅಂತ ಹೇಳಿದಾಗ ಏನಪ್ಪಾ ಅಂತಂದ್ರೆ, ನನ್ನ ತಾಯಿಗೆ ನಾನು ಏನ್ ಮಾಡಿದೆ, ಪಶ್ಚಾತ್ತಾಪಟ್ಟೆ ಅಂತೇಳಿ ಒಂದೇ ಸಮನೆ ಅಳ್ತಾನೆ. ನಾನು ನನ್ನ ತಾಯಿಯನ್ನು ಏನಪ್ಪಾ ಅಂತಂದ್ರೆ, ನನಗಾಗಿ ಆಕೆ ಏನು ಕೊಟ್ಟಿದ್ದಾಳೆ, ಒಂದು ಕಣ್ಣನ್ನು ಕೊಟ್ಟಿದ್ದಾಳೆ. ನನ್ನ ತಾಯಿಗೆ ನಾನು ಎಲ್ಲಿ ಕಲಿಲ್ಲ, ಸ್ಕೂಲಿಗೆ ಬಂದ್ರೆ ಆಕೆಗೆ ನಾನು ಏನ್ ಮಾಡ್ಲಿಲ್ಲ, ಪ್ರೀತಿಯಿಂದ ನೋಡ್ಕೊಳ್ಳಿಲ್ಲ ಅಂತ ಹೇಳಿ ಅಳ್ತಾನೆ. ನನ್ನ ಸಂಬಂಧ ಏನಪ್ಪಾ ಅಂದ್ರೆ, ನನ್ನ ಕಣ್ಣು ಹೊದಕ್ಕೆ ನನ್ನ ತಾಯಿ ಕೊಟ್ಟಿದ್ದಾಳೆ ಅಂತ ಹೇಳಿ ಅಳ್ತಾನೆ. ಕಾಲ ಮಿಂಚು ಹೋಗಿದೆ, ಅಳ್ತಾನೆ. ಏನ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ಮಕ್ಕಳೇ, ನಾವೆಲ್ಲ ನೋಡಿ
ಎಷ್ಟೇ ಗಳಿಸ್ಲಿ ಏನ ಮಾಡ್ಲಿ ಏನಪ್ಪ, ತಂದೆ ತಾಯಿಗೆ ಯಾರು ಮೋಸ ಮಾಡ್ತಾರೆ, ತಂದೆ ತಾಯಿ ಯಾರು ಸರಿಯಾಗಿ ನೋಡ್ಕೊಳ್ಳೋದಿಲ್ಲ ಅವ್ರ ಜೀವನದಲ್ಲಿ ಮುಂದೆ ಬರಲ್ಲ ಅಂತ ಹೇಳ್ತೇನೆ. ತಂದೆಯ ಲೆಟರ್ ನೋಡಿ ಏನಪ್ಪ, ಲೆಟರ್ ಏನಪ್ಪ ಹೋಗೋದೇನಪ್ಪ, ಬಿದ್ದ ಹರಳಾಡಿ ಅಳತಾನೆ ಆದ್ರೆ ಹೇಗೆ ಬಲಕ್ಕೆ ಸಾಧ್ಯ ಇದೆ? ತಾಯಿಯನ್ನ ಹೆಂಗೆ ಕಡ್ಕೊಳ್ಳಿಕ್ಕೆ ನಾವು ಸಾಧ್ಯ ಇದೆ ನೋಡಿ. ನಾವೆಲ್ಲ ಏನಪ್ಪಾ ಅಂದ್ರೆ ತಂದೆ ತಾಯಿಗಳನ್ನ ಪ್ರೀತಿಯಿಂದ ನೋಡ್ಕೊಳ್ಬೇಕು. ನಾವು ಎಷ್ಟೋ ಏನಪ್ಪಾ ಹಣ ಗಳಿಸ್ಬಹುದು, ನಾವು ಎಲ್ಲ ದೊಡ್ಡ ದೊಡ್ಡ ಅಂತಸ್ತಿನಲ್ಲಿ ಇರ್ಬೋದು, ಆದರೆ ತಂದೆ ತಾಯಿನ ಪ್ರೀತಿಯಿಂದ ಕಾಣಬೇಕು. ಆಕೆಯನ್ನು ನಾವು ಅಸಹ್ಯ ಮಾಡಬಾರ್ದು ಅಂತ ಹೇಳಿ ನೋಡಿ. ಇದರಿಂದ ಏನ್ ತಿಳಿದು ಬರ್ತೇನೆ, ಮುದ್ದು ಮಕ್ಕಳೇ, ನಿಮ್ಮಲ್ಲಿ ನಾನು ನಾಳೆ ನೀವೆಲ್ಲ ಬೆಳೆದು ದೊಡ್ಡವರಾಗ್ತೀರಾ, ನೀವು ಯಾವ ದೇವರಿಗೆ ಸಹಿತ ಕೈ ಮುಗಿಬೇಡ್ರಿ. ನಿಮ್ಮ ತಂದೆ ತಾಯಿಗೆ ಏನಪ್ಪಾ ಅಂದ್ರೆ ಕೈ ಮುಗಿರಿ, ಅವರನ್ನು ದೇವರಂತೆ ಕಾಣಿ, ಅವರನ್ನ ವಯಸ್ಸಿನಲ್ಲಿ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಈ ಘಟನೆಯಿಂದ ಏನಪ್ಪಾ ನಾನು ನಿಮಗೆ ತಿಳಿಯಬಯಸುತ್ತೇನೆ ಬಂಧುಗಳೇ.